ಈ ಸಂಜೆ ಆದರೆ ಸಾಕು, ಚಳಿಗೆ ಏನಾದ್ರು ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತೆ. ಹಾಗಾಗಿ ಬೇಗ ಆಗುವಂಥ ಒಂದು ಡ್ರೈ ಗೋಬಿ ರೆಸಿಪಿ. ಎಲೆಕೋಸು ಒಂದೇ ಬೇಕಾಗಿರೋದು, ಸಣ್ಣದಾಗಿ ಚಟ್ಪಟ ಅಂತ ನೀವು ಹೆಚ್ಕೊಂಡು ಚಟ್ಪಟ ಅಂತ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಹೇಳಿ ಬೇಸಿಕ್ ಮಸಾಲೆ, ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಫ್ಲೇವರ್ಗೆ ಬರೀ ಕೆಚಪ್ಪು ಸೋಯಾ ಸಾಸ್ ಹಾಕಿದ್ರೆ ಆ ರುಚಿ ಬರೋದಿಲ್ಲ. ಹಾಗಾಗಿ ಆ ಕೆಚಪ್ಪು ಸೋಯಾ ಸಾಸು ಜೊತೆಗೆ ನೀವು ಇಟ್ಕೊಂಡು ಮೈದಾ ಕಾರ್ನ್ಫ್ಲೋರ್ ಯೂಸ್ ಮಾಡ್ಕೋಬೋದು. ನಾನು ಮೈದಾ ಬದಲು 1/4 ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಕ್ರಿಸ್ಪಿನೆಸ್ಗೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು. ಸೊ ದಟ್ ನಿಮಗೆ ಕ್ರಿಸ್ಪಿಯಾಗಿ ಬರುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ಮೆತ್ತಗಾದ್ರೆ ಗರಿ ಗರಿ ಆಗೋದಿಲ್ಲ. ಹೊರಗೆ ಆರ್ಟಿಫಿಷಿಯಲ್ ಕಲರ್ಸ್ ಅಂತೆ, ಪ್ರಿಸರ್ವೇಟಿವ್ ಅಂತೆ, ಆ ಕೆಚಪ್ಪು ಲೋಕಲ್ ಕೆಚಪ್ ಇರುತ್ತೆ. ಆಮೇಲೆ ಕರ್ದಿದ್ದ ಎಣ್ಣೆಲೆ ಕರಿಯೋ ಬದಲು ಆರಾಮಾಗಿ ನೀವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನಾನು ಎರಡೂ ತೋರಿಸ್ತಾ ಇದ್ದೀನಿ. ಏರ್ ಫ್ರೈಯರಲ್ಲಿ ಹಾಕುವೆ ಮತ್ತು ಎಣ್ಣೆ ಎರಡರಲ್ಲೂ ಇಟ್ಟು ನೀವು ಬೇಕು. ಎಣ್ಣೆ ಬೇಡ ಅನ್ನೋರು ಏರ್ ಫ್ರೈಗೆ ಹಾಕ್ಕೋಬೋದು. ಇಲ್ಲ ನಮ್ಮ ಹತ್ರ ಏರ್ ಫ್ರೈಯರ್ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಂಡು ನೀವು ಕರಿಬೋದು. ಏರ್ ಫ್ರೈಯಲ್ಲಿ 2 ನಿಮಿಷ ಇಟ್ಬಿಟ್ಟು ಮತ್ತೆ ಸ್ವಲ್ಪ ಆಗಕ್ಕೆ ಬಂದಿದೆ ಅಂದಾಗ ಮತ್ತೆ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಎರಡೂ ಕಡೆ ಮತ್ತೆ ಒಂದು 10 ನಿಮಿಷ ಆದರೆ ಸಾಕು. ಏರ್ ಫ್ರೈಯಲ್ಲಿ ಎರಡೂ ಈಕ್ವಲ್ ಆಗಿ ತುಂಬ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎಣ್ಣೆಲ್ಲೂ ಕೆಂಬಣ್ಣ ಬರೋವರೆಗೂ ನೀವು ಆರಾಮಾಗಿ ಹುರ್ಕೊಂಡು ಕರಿಯೋದ್ರಿಂದ ಈಸಿಯಾಗಿ ಎಣ್ಣೆ ಉಪಯೋಗಿಸೋದ್ರಿಂದ ಅಪರೂಪಕ್ಕೆ ಒಂದ್ಸತಿ ತಿನ್ನಿ. ದಿನ ಎಣ್ಣೆ ಬಳಸಬೇಡಿ. ಕರಿಯೋ ಡೀಪ್ ಫ್ರೈ ಆದಷ್ಟು ಹಾರ್ಟಿಗೆ ಒಳ್ಳೆಯದಲ್ಲ, ತುಂಬ ಹಾರ್ಟ್ ಅಟ್ಯಾಕ್ಸ್ ಆಗ್ತಾಯಿದೆ. ಹಾಗಾಗಿ ಈ ಬಿಸಿ ಬಿಸಿಯಾಗಿರೋಂಥ ಡ್ರೈ ಗೋಬಿನ ಚಳಿಗೆ ಟ್ರೈ ಮಾಡಿ.